ಸರ್, ನಿಯತ್ತಾಗಿರೋ ನಾಯಿಗಳೇ ಸರ್ ಕೆಲಸ ಮಾಡೋದು. ಧೈರ್ಯ ಇದೆಯಾ? ನಾವು ಬೀದಿಗೆ ಇಳಿದಿದ್ದೀವಿ, ನಿಮಗೆ ಧೈರ್ಯ ಇದೆಯಾ? ಬನ್ನಿ. ನಮ್ಮ ಮನೆಯ ತೂತನ ನಾವು ಮುಚ್ಕೊಳ್ಬೇಕು. ಗುಂಡೆ ಧೈರ್ಯ ಅಂತ ಒಂದಿದ್ರೆ ಬಂದು ಫ್ರಂಟ್ ಅಲ್ಲಿ ಮಾತಾಡಿ ಅಂತ ಹೇಳಿ ಅವ್ರನ್ನ ಯಾವನ್ನ ನಾವು ವಿಡಿಯೋಲಿಲ್ಲ ಮಾತಾಡೋದು. ಅವನು ಬಗ್ಗೆ ಕೆಲವರು ಆಪಾದನೆ ಮಾಡಿದ್ದಾರೆ, ಏನು ಹೇಳಕ್ ಬಯಸ್ತೀರಮ್ಮ? ಕೆಲವರು ನಮ್ಮ ಅಣ್ಣ ಬಗ್ಗೆ ಹೇಳ್ಬಾರ್ದು ಮಾತುಗಳೆಲ್ಲ ಮಾತಾಡಿದ್ದಾರೆ. ಅದು ಯಾರು ಅಂತ ನಾವು ಹೆಸರು ಹೇಳೋಕ್ಕೆ ಕೂಡ ಇಷ್ಟಪಡೋದಿಲ್ಲ. ಅವರೇ ಇದುವರೆಗೂ ಅವ್ರು ಮಾತಾಡಿದಾರಲ್ಲ, ಅವ್ರು ಬಂದು ನಮ್ಮ ಎದುರುಗಡೆ ಒಂದೇ ಒಂದು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಒಂದು ಲೋಟ ಹಾಲು ಕೊಟ್ಟಿದ್ದಾರೆ ಕೇಳಿ. ಏನು ಸಹಾಯ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರು ನಮ್ಮ ಅಣ್ಣ ಬಗ್ಗೆ ಮಾತಾಡ್ತಾರೆ ಹೇಳಿ. ಇಡೀ ಏರಿಯಾಗೇ ಈ ಲಾಕ್ಡೌನ್ ಟೈಮಲ್ಲಿ ಯಾರೂ ಬಂದಿಲ್ಲ. ನಮ್ಮ ವಾರ್ಡ್ಗಾಗಲಿ ಪ್ರತಿಯೊಂದು ಜಾಗಕ್ಕಾಗಲಿ ನಮ್ಮ ಚಂದಣ್ಣ ಬಂದು ನಮಗೆ ಕಿಟ್ಗಳು ಕೊಡೋದಾಗಲಿ, ಹಾಲುಗಳು ಕೊಡೋದಾಗಲಿ, ತರಕಾರಿ ಕೊಡೋದಾಗಲಿ, ಮತ್ತು ಆ್ಯಂಬುಲೆನ್ಸ್ ಸೇವೆಗಳಾಗಲಿ ಪ್ರತಿಯೊಂದು ನಮ್ಮ ಅಣ್ಣ ಚಂದಣ್ಣವ್ರು ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ಅವರು ಮನೆ ದೇವ್ರವರು. ಅಂಥ ದೇವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾವ ಮನುಷ್ಯನಿಗೂ ಇಲ್ಲ. ಏನಕ್ಕೆ ಮಾತಾಡಿದ್ರೆ ಯಾಕೆ ಮಾತಾಡೋದು ಗೊತ್ತಿಲ್ಲ. ಅವ್ರಿಗೆ ಧೈರ್ಯ ಅನ್ನೋದಿದ್ದರೆ ಬಂದು ನಮ್ಗಳ ಮುಂದೆ, ನಾವಿಷ್ಟು ಲೇಡೀಸ್ ಇದ್ದೀವಿ, ಇನ್ನೂ ಇದ್ದೀವಿ, ಅವ್ರು ನಮ್ಗಳ ಮುಂದೆ ಅವ್ರು ಮಾತಾಡಬೇಕು. ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ನಮಸ್ಕಾರ ಸರ್, ನನ್ನ ಹೆಸರು ಅಂತು ಅಂದ್ಬಿಟ್ಟು. ಅವರು ಏನಕ್ಕೆ ಹಂಗೆಲ್ಲ ಮಾತಾಡಬೇಕು? ಅಣ್ಣ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ರ್ಯಾಷನ್ಸ್ ಎಲ್ಲ ಕೊಟ್ಟಿದ್ದಾರೆ, 15,000 ರ್ಯಾಷನ್ಸ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಾದರೂ ನೋಡಿದ್ರೆ ಇವರು ಏನು ನೋಡಲ್ಲ, ಬಂದು ಯಾರ ಕಡೆನೂ ನೋಡಲ್ಲ. ಸುಮ್ಮನೆ ಏನಕ್ಕೆ ನಾಯಿಗಳು ಎಲ್ಲ ಮಾತಾಡಬೇಕು? ರೆಸ್ಪೆಕ್ಟ್ ಕೊಡಬೇಕಲ್ಲ ಅವ್ರಿಗೊಂದು. ಅಣ್ಣ ಇನ್ನೂ ಎಲೆಕ್ಟ್ರಿಷಿಯನ್ ಕೆಲಸ ಏನಿದ್ರು ಅಷ್ಟು ನೈಟ್ 12 o'clock ಇದ್ರೂ ಬಂದು ನೋಡ್ತಾರೆ ಸರ್. ಮನೆ ಬಂದು ನೋಡ್ತಾರೆ, ಹೆಲ್ಪ್ ಮಾಡ್ತಾರೆ, ಹಾಸ್ಪಿಟಲ್ಗೆ ಹೆಲ್ಪ್ ಮಾಡ್ತಾರೆ, ಮದುವೆ ಅಂದ್ರೂ ಹೆಲ್ಪ್ ಮಾಡ್ತಾರೆ. ನಮಸ್ಕಾರ ಸರ್, ನಾವು ಗಂಗಾಭವನಿ ಬಡವಣೆಯಿಂದ ಮಾತಾಡ್ತಾ ಇರೋದು. ಯಾರೋ ಹೇಳಿದ್ರಂತೆ ನಮ್ಮ ಅಣ್ಣನ ಬಗ್ಗೆ ಕೆಟ್ಟದಾಗಿ, ನಾಯಿಗಳು ಹಾಗೆ ಹೀಗೆ ಅಂತ. ಸರ್, ನಿಯತ್ತಾಗಿರೋ ನಾಯಿಗಳೇ ಸರ್ ಕೆಲಸ ಮಾಡೋದು. ಮನುಷ್ಯರು ಯಾರು ಇವಾಗ ಕೆಲಸ ಮಾಡಲ್ಲ. ಆದರೆ ನಾವು ಮನುಷ್ಯರು ಅಂತ ನಮ್ಮನ್ನು ಒಂದು ಮುಂದೆ ನಿಂತು ನಮ್ಗೆ ಕೆಲಸ ಮಾಡಿಕೊಟ್ಟಿದ್ದಾರಲ್ಲ, ಅವರು ಅಣ್ಣ ಅಂತ ಹೇಳೋದು ನಾವು. ಅವ್ರ ಬಗ್ಗೆ ನಾವು ಹೇಳ್ಕೊಳಕ್ಕೂ ಹೆಮ್ಮೆ ಆಗುತ್ತೆ. ಮತ್ತು ಹೇಳ್ಬೇಕಂದ್ರೆ ನಮಗೆ ಮನೇಲಿ ಏನಾದರೂ ಒಂದು ಸಾವಾಗಲಿ, ಒಂದು ಒಂದು ಮದುವೆ ಆಗಲಿ, ಫಸ್ಟು ಬಂದು ನಿಲ್ಲೋದು ನಮ್ಮ ಅಣ್ಣ ಬಂದು ನಿಲ್ಲೋದು. ಇನ್ಯಾರು ಬಂದು ನಿಲ್ಲಲ್ಲ. ಅವ್ರ ಬಗ್ಗೆ ಹೇಳೋದಕ್ಕೆ ಯಾರಿಗೂ ಯೋಗ್ಯತೆಯೂ ಇಲ್ಲ. ಅವ್ರು ಬಂದು ಮುಂದೆ ನಿಲ್ಲಿ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ನಾವು ಹೆಂಗಸರು ಇದ್ದೀವಿ, ನಾವು ಲೇಡೀಸೇ ಸಾಕು ಅವ್ರಿಗೆ ಆನ್ಸರ್ ಮಾಡೋದಕ್ಕೆ. ನಮಸ್ಕಾರ. ಈಗ ನಮ್ಮ ಚಂದಣ್ಣನ ಬಗ್ಗೆ ಸ್ವಲ್ಪ ಕಿಡಿಗೇರಿಗಳು ಅಂತ ಅವರು ಇಲ್ದಿರೋದೆಲ್ಲ ಮಾತಾಡಿದ್ದಾರೆ. ನಮ್ಮ ಅಣ್ಣ ಅವರು ಎಷ್ಟು ವರ್ಷದಿಂದ ಕೆಲಸಗಳು ಮಾಡಿದ್ದಾರೆ. ಅವರು ರಾಜಕೀಯದಲ್ಲಿ ಇರಲಿ, ಆಮೇಲೆ ಕೌನ್ಸಿಲರ್ ಆದಮೇಲೂ ಅವ್ರು ಕೆಲಸ ಮಾಡ್ತಾನೆ ಬರ್ತಾಯಿದ್ದಾರೆ. ಆಯಿತಾ? ಎಲ್ಲಿಂದನೂ ಬಂದು ಇಲ್ಲಿ ಸೇರಿಕೊಂಡು ನಮ್ಮ ಜನಕ್ಕೆ ಮಾಡಿದ್ದೀನಿ. ಒಬ್ರಿಗಾರು ಅವ್ರ ಹೆಸ್ರು ಗೊತ್ತಾ ಕೇಳಿ ನೋಡಿ, ಯಾರು ಅವರು ಅಂತ ಕೇಳ್ತಿದ್ದಾರೆ. ಅದೇ ನಮ್ಮ ಚಂದಣ್ಣನ ಯಾರು ಅಂತ ಕೇಳೋಕೆ ಹೇಳಿ, ಚಿಕ್ಕ ಮಗುನೂ ಹೇಳುತ್ತೆ ನಮ್ಮ ಚಂದಣ್ಣ ಅಂತ ಹೇಳ್ಬಿಟ್ಟು. ಆ ಥರ ಇದ್ದಾರೆ. ಇವ್ರು ಬಂದ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡೋದಲ್ಲ. ಧೈರ್ಯ ಇದೆಯಾ? ನಾವು ಬೀದಿಗೆ ಇಳಿದಿದ್ದೀವಿ, ನಿಮಗೆ ಧೈರ್ಯ ಇದೆಯಾ? ಬನ್ನಿ. ಎಸ್ ಸಿ ಅಂತ ಹೇಳ್ಕೊಳ್ತಾರಲ್ಲ, 2015 ಏನಕ್ಕಪ್ಪ ಬಂದ್ಬಿಟ್ಟು ಇದರಲ್ಲಿ ನಿಂತ್ಕೊಂಡ್ರಿ ಎಲೆಕ್ಷನಲ್ಲಿ? ಹೇಳಿದ ತಕ್ಷಣ ಹೋಗಿ ವಾಪಸ್ ತೊಗೊಂಡ್ಬಿಟ್ರಿ ಎಲೆಕ್ಷನಲ್ಲಿ. ಏನಕ್ಕೆ? ಅವಾಗ ನೀವು ಎಸ್ ಸಿ ತಾನೇ? ಎಸ್ ಸಿ ಅವ್ರ ಜೊತೆ ಮಾತ್ರ ನೀವು ನಿಂತ್ಕೊಳ್ಬೇಕಾಗಿತ್ತಾನೆ. ನಾನು ಜೆ ಡಿ ಎಸ್ಸಿಂದ ನಿಂತಿದ್ದು ಕಾರ್ಪೊರೇಟ್ರಿಗೆ, ಸರಿನಾ? ನಾನು ಬಂದ್ಬಿಟ್ಟು ಕಾರ್ಪೊರೇಟ್ರಿಂದ ಏನಕ್ಕೆ ನಿಂತೆ ಅಂದರೆ ನಾನು ಮೈನಾರಿಟಿ. ಆಮೇಲೆ OBC ಇಂದ ಬೇರೆಯವರು ನಿಂತಿದ್ರು. ಅಂಥವರೆಲ್ಲ ನಿಂತಾಗ ನೀನೇನಕ್ಕಪ್ಪ ಎಸ್ ಸಿ ತಾನೇ, ನೀನೇನಕ್ಕೆ ನಿಂತ್ಕೊಂಡೆ? ನೀನು ಹೆಂಡ್ತಿನ ಏನಕ್ಕೆ ನಿಲ್ಲಿಸ್ದೆ? ಒಬ್ಬರು ಕೊಡೋದು 10 ಜನಕ್ಕೆ ಹಾಕೋದು. ಧೈರ್ಯ ಇದ್ದರೆ ಚಂದಣ್ಣನ ಹತ್ರ ಹೋಗಿ ಮಾತಾಡಬೇಡಪ್ಪ, ನನ್ನ ಹತ್ರ ಬಂದು ಮಾತಾಡು. ಅದಕ್ಕೆ ಜವಾಬು ನಾನು ಕೊಡ್ತೀನಿ. ಸರ್ ನಮಸ್ಕಾರ. ಎಲ್ಲರಿಗೂ ಚಂದಣ್ಣನವರ ಕಡೆಯಿಂದ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು. ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತಿಳ್ಕೊಂಡಿರೋಂಗೆ ನಾವು ಎಂದಕ್ಕೆ ಈ ಸಭೆ ಕರೆದಿದ್ದೀವಿ ಅಂತಂದರೆ, ಯಾರೋ ಒಬ್ಬ ಚಿಲ್ಲರೆ ಮನುಷ್ಯ 5,000 ಕೊಟ್ಟರೆ ನಿಮ್ಮ ಕಡೆ ಮಾತಾಡ್ತಾನೆ, 6,000 ಕೊಟ್ಟರೆ ನನ್ನ ಕಡೆ ಮಾತಾಡ್ತಾನೆ. ಅವರೆಷ್ಟು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ನೊಬ್ಬ ಮನುಷ್ಯ ಮಾತಾಡ್ತಾನೆ, ಒಬ್ಬರು ಆಟೋ ಡ್ರೈವರ್ಗಳು
ಯಾವುದೇ ಸಂಸದರಾಗಬಾರ್ದು, BBMP ಸಚಿವರಾಗಬಾರ್ದು, BBMP ಮೇಯರ್ಗಳಾಗಬಾರ್ದು, ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಗಣ್ಯ ವ್ಯಕ್ತಿಗಳಾಗಬಾರ್ದು ಅಂತ ಹೇಳ್ತಾರೆ. ಅವರೆಲ್ಲರಿಗೂ ನಾನು ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನರೇಂದ್ರ ಮೋದಿಜಿಯವರು ಸಹ ಒಂದು ಟೈಮ್ನಲ್ಲಿ ಕಾಫಿ ಟೀ ಮಾಡಿರ್ತಾರೆ, ನಿಮ್ಮ ಗಮನಕ್ಕಿರಲಿ. ಇವಾಗ ನಾವು ಹೇಳೋದು ಏನಂತಂದರೆ, ಮೊದಲು ನಾವು ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ, ಒಬ್ಬರ ಬಗ್ಗೆ ತಿಳುವಳಿಕೆ ಹೇಳಬೇಕು ಅಂತಂದರೆ ಮೊದಲು ನಮ್ಮ ಮನೆಯ ತೂತನ್ನು ನಾವು ಮುಚ್ಕೊಳ್ಬೇಕು, ನಂತರ ಇನ್ನೊಬ್ಬರ ಮನೆಯ ತೂತಿನ ಬಗ್ಗೆ ಮಾತಾಡಬೇಕು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಮಾದಿಗ ಅಂತ ಹೇಳಿದ್ರಲ್ಲ ಸರ್, ಮಾದಿಗರು ನೀವಲ್ಲ ಸರ್, ನಾವು ಮಾದಿಗರು. ಹುಟ್ಟಿನಿಂದ ನಮ್ಮ ತಂದೆ ತಾಯಿ ಅಜ್ಜಿ ನಮ್ಮ ಪರಂಪರೆ ಮಾದಿಗರು ಅಂತ ನಾವು ಹೇಳ್ತೀವಿ ಸರ್. ಈಗ ಮಾದಿಗರ ಸವಲತ್ತು ತಗೊಂಡು ಕ್ರೈಸ್ತನ ಹೆಸರಿನಲ್ಲಿ ಕ್ರೈಸ್ತರ ಸವಲತ್ತನ್ನು ಪಡೆಯೋಲ್ಲ ಸರ್ ನಾವು. ಯಾಕಂದರೆ ನನ್ನ ಹೆಸರು ನವೀನ, ನನ್ನ ತಂದೆ ಹೆಸರು ಮುನಿರಾಜು, ಅವರ ತಂದೆ ಹೆಸರು ಚಿಕ್ಕಿರಪ್ಪ. ಈ ಥರ ನಾವು ಹೆಮ್ಮೆಯಿಂದ ಹೇಳ್ತೀರಿ ನಾವು ಮಾದಿಗರು ಅಂತ. ನನ್ನ ಇನ್ನೊಬ್ಬರ ಹೆಸರು ಹೇಳ್ತಾರೆ, ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು. ಮಗನ ಹೆಸರು ಹೇಳ್ತಾರೆ ಸಾಂಗ್ಲಿಯನ ಅಂತ ಹೇಳ್ತಾರೆ. ತಂದೆ ಹೆಸರು ನೋಡಿದ್ರೆ ನಾನು SC ಮಾದಿಗನು ಅಂತಲೂ ಹೇಳ್ತಾರೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಏನಂದರೆ, ನಮ್ಮ ಅಣ್ಣನ ವಿರುದ್ಧ ಮಾತನಾಡಿರುವ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ, ಅವರ ವಿರುದ್ಧ ಮಾತನಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಅವರ ಕಾಲಿನ ಧೂಳಿನ ಸಮಕ್ಕೂ ನೀವು ಲಾಯಕ್ಕಿರುವುದಿಲ್ಲ. ನಿಮಗೆ ಪ್ರತಿಯೊಂದು ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಾದರೆ ಬನ್ನಿ, ಇದೇ 119 ಬಸ್ ಸ್ಟಾಪ್ನಲ್ಲಿ ನಮ್ಮ ಎಲ್ಲರ ಆಫೀಸ್ ಇದೆ. ನಮ್ಮ ಜನರಿಗೆ ಗೊತ್ತಿದೆ ನಮ್ಮ ಅಣ್ಣ ಏನು ಕೆಲಸ ಮಾಡಿದ್ದಾರೆ ಅಂತ. ಪ್ರತಿಯೊಂದು ವಾರ್ಡ್ನಲ್ಲಿ ಹೋಗಿ, ರಾಮಸ್ವಾಮಿ ಪಾಳ್ಯ ವಾರ್ಡ್ 31 ಬೂತ್ನಲ್ಲಿ, ಪ್ರತಿಯೊಂದು ಬೂತ್ನಲ್ಲಿ ಹೋಗಿ ನೀವು, ಪ್ರತಿಯೊಂದು ಬೂತ್ನಲ್ಲೂ ಜನ ಇದ್ದಾರೆ. ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ತಿಳಿದಿದೆ ಎನ್ ಚಂದಣ್ಣನವರು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಇವಾಗ ಇನ್ನೊಬ್ರು ಹೇಳಿದ್ರು ಸರ್, ನಾವು 15 ವರ್ಷಗಳಿಂದ ಕಾಂಗ್ರೆಸ್ ಕಮಿಟಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. 15 ವರ್ಷದಿಂದ ಕಾಂಗ್ರೆಸ್ ಕಮಿಟಿಯಲ್ಲಿ ಇದ್ದು ಯಾವ ಕೆಲಸ ಮಾಡಿದ್ದೀರಾ, ಒಂದು ಕೆಲಸ ನೋಡಿಸಿ ಸರ್. ನೀವು ಮಾಡಿರುವಂಥ ಒಂದೇ ಒಂದು ಗನಂದಾರಿ ಕೆಲಸ ತೋರಿಸಿ. ಇರುವಂಥ 5 ವರ್ಷಗಳ ಪೀರಿಯಡ್ನಲ್ಲಿ 495 ಮನೆ MRS ಪಾಳ್ಯದಲ್ಲಿ ಕಟ್ಟಿದ್ದಾರೆ ಸರ್. ಇದೇ ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ 495 ಮನೆ ಕಟ್ಟಿದ್ದಾರೆ. ಅದರಲ್ಲಿ ಇನ್ನೂ 20 ಮನೆಗಳಿಗೆ ಬಿಲ್ ಆಗಿಲ್ಲ, ಅವರ ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ಸಾವಾದರೆ ನಮ್ಮ ಅಣ್ಣ ಎಂದು ಬರ್ತಾರೆ. ನನ್ನ ಮನೆಯ ಸೂಕ್ತವಾಗಿದೆ ಎಂದು ಮನೆಗೆ ಬಂದು ಆ ಕಷ್ಟ ಅವರು ನೀಗಿಸ್ತಾರೆ. ಒಂದು ಶುಭ ಕಾರ್ಯ ಆಗ್ಬೋದು, ನಮ್ಮ ಇಡೀ ಕ್ಷೇತ್ರದಲ್ಲಿ ಒಂದು ಶುಭ ಕಾರ್ಯ ಆಗಲಿ, ಆ ಶುಭ ಕಾರ್ಯಕ್ಕೆ ಬಂದು ನನ್ನ ಮನೆಯ ಕಾರ್ಯಕ್ರಮ ನಡೀತಾ ಇದೆ ಅಂತ ಮುಂದೆ ನಿಂತು ಕೆಲಸ ಮಾಡ್ತಾರೆ ಸರ್. ಆ ಥರ ಯಾವತ್ತಾದರೂ ಇಲ್ಲಿ ಇರುವಂಥ ಸಿಟ್ಟಿಂಗ್ MLA ಇರ್ಬೋದು, ಹಿಂದೆ ಹೋಗಿರುವಂಥ MLA ಇರ್ಬೋದು, ಯಾರು ಬಂದು ಮಾಡಿದ್ದಾರೆ? ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಬನ್ನಿ ಸರ್, ತಗೊಳ್ಳಿ, ನನ್ನ ನಂಬರ್ ತಗೊಳ್ಳಿ, 9591050010. ಇದೇ ರಾಮಸ್ವಾಮಿ ಪಾಳ್ಯ ವಾರ್ಡ್ ಆಫೀಸಲ್ಲೇ ಇಡ್ತೀನಿ, ಬನ್ನಿ ಸರ್. ಡೆಬಿಟ್ಗೆ ಕರೆದಿದ್ದೀರಲ್ಲ, ನಿಮಗೆ ಅವ್ರನ್ನ ಡೆಬಿಟ್ನ ಕರೆಯೋಷ್ಟು ಯೋಗ್ಯತೆಯೂ ನಿಮಗಿಲ್ಲ. ನಿಮಗೆ ಅಷ್ಟೇ ಇದ್ದರೆ ನಾನು ಇರ್ತೀನಿ ಸರ್. ನೀವು ಕೇಳೋವಂಥ ಪ್ರತಿಯೊಂದು ಕ್ವಶನ್ಗೂ ನಾನು ಉತ್ತರ ಕೊಡ್ತೀನಿ, ಕೇಳಿ ಸರ್. ನಮ್ಮ ನಾಯಕರ ಬಗ್ಗೆ ಡಿಬೇಟಿಗೆ ಕರೆದಿದ್ರು. ನಾವು 2-3 ಡೇಸಿಂದ ಅವ್ರಿಗೆ ಕರಿತಾನೆ ಇದ್ದೀವಿ. ಮನೆ ಹತ್ರ ಹೋದ್ವಿ, ಮನೆ ಹತ್ರ ಸಿಗಲಿಲ್ಲ. ಮತ್ತು ಫೋನ್ ಮುಖಾಂತರ ಕರೆ ಮಾಡಿದ್ವಿ, ಫೋನು ಪಿಕ್ ಮಾಡ್ತಿಲ್ಲ. ಸೊ ಇವಾಗ ನಾವು ಅವ್ರಿಗೆ ವೆಯ್ಟ್ ಮಾಡಿದ್ದು ಸಾಲಾಯಿತು ಸರ್. ಸೊ ಇವಾಗ ನಾವೆಲ್ಲ ಒಟ್ಟಿಗೆ ಸೇರಿ ಮಾಧ್ಯಮಕ್ಕೆ ತಿಳಿಸೋಣ ಅಂತ ನಾವು ಬಂದಿರೋದು. ಅವರು ನಮ್ಮ ನಾಯಕರ ಬಗ್ಗೆ ಹೇಳಿದಾರಲ್ಲ ಸರ್, ಫಸ್ಟು ಇವ್ರು ಯಾರು, ಇವ್ರ ಮೂಲ ಏನು, ಇವ್ರು ಎಲ್ಲಿಂದ ಬಂದಿರೋದು, ಇವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರಾ? ಅಲ್ವೇ ಅಲ್ಲ. ಇವರೆಲ್ಲೋ CV ರಾಮನಗರದಲ್ಲಿ ಹುಟ್ಟಿ ಎಲ್ಲೋ ನಾಯಿ ಜೋಬಡಿ ಅಂತ ಹೆಸರು ಸರ್ ಆ ಜಾಗಕ್ಕೆ. ಅಲ್ಲಿಂದ ಹುಟ್ಟು ಬೆಳೆದು ಬಂದು ಇಲ್ಲಿ ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗಲ್ವಾ ಸರ್? ಫಸ್ಟು ಇವರು ದಲಿತರು ಅಂತವ್ರಲ್ಲ ಸರ್ ಆ ವಿಡಿಯೋದಲ್ಲಿ. ಇವರು ದಲಿತರು ನಾನು ದಲಿತ ಅಂತ ಹೇಳಿದ್ದಾರೆ. ದಲಿತ ಅಂದಮೇಲೆ ಇವ್ರ ಮಗನಿಗೆ ಐಸಾಕ್ ಸಾಂಗ್ಲಿಯನ್ ಅಂತ ಯಾಕೆ ಸರ್ ಹೆಸರಿಟ್ರು? ಕ್ರಿಸ್ಟಿಯನ್ಸ್ ಕ್ಲಾರೆನ್ಸ್ ಸ್ಕೂಲಲ್ಲಿ ಯಾಕೆ ಸರ್ ಕಾಲೇಜ್ ಸೇರಬೇಕಿತ್ತು? ಒಂದು ದಲಿತಾಗಿ ಇಡೋ ಹೆಸರಾ ಸರ್ ಇದು? ಯಾಕೆ ಸರ್ ಕ್ರಿಸ್ಟಿಯನ್ಸ್ ಬರೋ ಫೆಸಿಲಿಟೀಸ್ನೆಲ್ಲ ಇವ್ರು ಯೂಸ್ ಮಾಡ್ಕೋಬೇಕು? ಪಾಪ ಬಡವರು ಬೇರೆ ಯಾರಾದರೂ ಯೂಸ್ ಮಾಡ್ಕೊಳ್ತಾರಲ್ಲ ಸರ್, ಅಂಥ ಫೆಸಿಲಿಟೀಸ್ ಯಾಕೆ ಸರ್ ಈ ದಲಿತ ಯೂಸ್ ಮಾಡ್ಕೋಬೇಕು? ಫಸ್ಟು ಬೇರೊಬ್ರ ಬಗ್ಗೆ ನಾವು ಮಾತಾಡೋಕ್ಕೆ ಮುಂಚೆ ಫಸ್ಟು ನಾವು ಯಾವ ಸ್ಟೇಟಸಲ್ಲಿದ್ದೀವಿ ಅಂತ ಫಸ್ಟು ಅರ್ಥ ಮಾಡ್ಕೋಬೇಕು. ನನಗೆ ಯಾವುದೇ ಕರೆ ಬಂದರೂ ಮಾಧ್ಯಮದವ್ರಿಗೂ ತಿಳಿಸ್ತೀನಿ, ಅವ್ರ ಮುಂದೆನೇ ಈ ವಿಚಾರ ಸಾಲ್ವ್ ಆಗಲಿ ಸರ್. ನೋಡಿ, ನಮ್ಮ ಅಣ್ಣನ ಬಗ್ಗೆ ಅವನು ಯಾವನು ಹೇಳಿದಾನೆ ಅಂತ ಹೇಳ್ಬಿಟ್ಟು
ನಾವೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರೋರಿಲ್ಲ ನಾವು. ನನ್ನ ಹೆಸರು ಪರಮೇಶ್ವರಿ ಅಂತ. ಫಸ್ಟು ಕೇಳಿಸ್ಕೊಂಡು ಸುಮ್ಮನೆ ಇರೋರಿಲ್ಲ ನಾವು. ಅವರು ಫೀಲ್ಡಲ್ಲಿ ಇಲ್ಲ ಅಂದ್ರೂ ಎಷ್ಟು ಕೆಲಸ ಮಾಡಿದ್ದಾರೆ, ಫೀಲ್ಡಲ್ಲಿ ಇದ್ರೂ ಕೆಲಸ ಮಾಡ್ತಾರೆ. ಫೀಲ್ಡಲ್ಲಿ ಇರೋರು ಏನು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ? ಫೀಲ್ಡಲ್ಲಿ ಇರೋರು ಏನು ಮಾಡ್ತಾಯಿಲ್ಲ, ಇಲ್ಲ ಏನು ಕೆಲಸ ಮಾಡಿಲ್ಲ. ಇಲ್ಲ ಫೀಲ್ಡ್ ಇಲ್ದಂಗೆ ಇಷ್ಟು ಕೆಲಸ ಮಾಡ್ತಾಯಿದ್ದೀರಿಲ್ಲ, ಯಾಕೆ ಹುಡ್ಕೊಬೇಕು ಅವ್ರನ್ನ ನೋಡಿಬಿಟ್ಟು? ಗುಂಡೆ ಧೈರ್ಯ ಅಂತ ಒಂದು ಇದ್ದರೆ ಬಂದು ಫ್ರಂಟಲ್ಲಿ ಮಾತಾಡಿ ಅಂತ ಹೇಳಿ. ಅವ್ರನ್ನ ಯಾವನ್ನೋ ವೀಡಿಯೋಲಿಲ್ಲ ಮಾತಾಡೋದು, ಅವನು ಬಂದು ಎದುರುಗಡೆ ಫೇಸ್ ಮಾಡಲಿ, ನಾವು ಫೇಸ್ ಮಾಡ್ತೀವಿ. ಅವ್ರು ಈಗ ಹಂಗೆ ನಿಲ್ಸಿದ್ರು ಪಕ್ಷ ಬೇಕಾಗಿಲ್ಲ, ನಮ್ಮ ಮನೆಗೆ ಹಂಗೆ ನಿಲ್ಸಿದ್ರು ಗೆಲ್ಲೋ ಕೆಪಾಸಿಟಿ ನಾವು ಇಕ್ಕಿದ್ದೀವಿ, ಅಷ್ಟು ಜನನ ಕೆಪಾಸಿಟಿ ಇಕ್ಕಿದ್ದೀವಿ ನಾವು. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ನಾವು ಆನ್ಸರ್ ಕೊಡ್ತೀವಿ ಅವನಿಗೆ. अस्सलाम वालेकुम। चंद्रा भाई है ना, वो बच्चे को जलते ही पहले वो फ़ोन करते ही आए, आपको हॉस्पिटल में एडमिट कर को कम है टका जाना नहीं कर बोल को बोले नहीं, ये सब इलाज कर को ये इसका भी ऑपरेशन करती हैं कर बोल को बोल। ये हो को एक साल होगा, राशन पूछने की दे रही, उन्होंने राशन दिलाती, पानी का भी चिन्ना पगड़न में भी उन्होंने अच्छा हेल्प कर को ही, बोलने से पहले उन्होंने दिला को चावल के मूठे सब बे कर को ही अच्छा हेल्प कर को ही। चंद्रा अन्ना फ़ोन करते सच क्या भी बोलते ही आ जाती उन्होंने, रात होंदे दिन होंदे आ जाती। ನೀವೆಲ್ಲ ಸೇರಿದಕ್ಕೆ ಕಾರಣ ಏನಮ್ಮ? ನಮ್ಮ ಚಂದಣ್ಣ ಬಗ್ಗೆ ಯಾರೋ ಮಾತಾಡಿದ್ದಾರೆ ಕೆಟ್ಟದಾಗೆ, ಅವ್ರ ಹೆಸರು ಹೇಳೋಕ್ಕೂ ನಮ್ಗೆ ನಾಚಿಕೆ ಆಗ್ತೈತೆ. ಅವ್ನು ಯಾರು ಕುಲ ಗೋತ್ರ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಿ ಒಂದು ಕಿತನೂ ಅವ್ನು ಬಂದಿಲ್ಲ, ಅವ್ನ ಮುಖನೂ ಗೊತ್ತಿಲ್ಲ ನಮಗೆ. ಯಾವತ್ತು ಬಂದು ಒಳ್ಳೇದು ಕೆಟ್ಟದಂತ ನಮ್ಮ ದಲಿತ ಜನತ್ತು ನೋಡಿಲ್ಲ, ಇಲ್ಲ ಯಾರ್ದು ಹಿಂದೂ ಮುಸ್ಲಿಮ್ಸ್ ಯಾರು ಇಲ್ಲಿ ಯಾರ್ದು ಅವ್ರು ನೋಡಿಲ್ಲ. ಆದರೆ ನಮ್ಮ ಅಣ್ಣನ ಬಗ್ಗೆ ಹೆಂಗೆ ಮಾತಾಡ್ತಾನೆ ಅವನು, ಅಷ್ಟೇ ಕೇಳ್ತಾರದು.